ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಿ ಅಮ್ಮ? ಹೂಕೋಸಿನ ಪಕೋಡ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, 1 ಗಡ್ಡೆಯಷ್ಟು ನಾನು ಹೂಕೋಸು ತಗೊಂಡಿದ್ದೆ, 1/4 kg ಇತ್ತದು. ನೋಡಿ, ಈ ತರ ನೀಟಾಗಿ ಬಿಡಿಸಿ ಒಂದು ಬಿಸಿನೀರಲ್ಲಿ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಮತ್ತೆ ಅದನ್ನ ಸೋಸಿ ಇಟ್ಕೊಂಡಿದ್ದೀನಿ. ಹಾರಿಸ್ಬೇಕು ಇದನ್ನ. ಮತ್ತೆ 1 ಬೌಲು ಚಿಕ್ಕ ಬೌಲಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1/4 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಕರ್ಬೇವಿನ ಸೊಪ್ಪಿನ ರೆಕ್ಕೆ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿನ ತರ ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ 1 ಸ್ಪೂನ್ ಅಷ್ಟು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಜೀರಿಗೆ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, 1 ಬೌಲ್ ತಗೊಳ್ಳೋಣ. ಬೌಲ್ ಒಳಕ್ಕೆ ಹೂಕೋಸನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ಇದ್ರೊಳಗೆ ಹಾಕೊಳ್ಳೋಣ. ಮತ್ತೆ ಕಡಲೆ ಹಿಟ್ಟು ಇದೊಂದು ಸ್ಪೂನ್ ಅಷ್ಟು ಉಳಿಸ್ಕೊಳ್ಳಿ ಹಿಂಗೇನೆ, ಮತ್ತೆ ಲಾಸ್ಟ್ ಅಲ್ಲಿ ಬೇಕಾಗುತ್ತೆ. ಮತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿನೆಸ್ ಬರುತ್ತೆ ಇದು. ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಮತ್ತೆ ಚಿಲ್ಲಿ ಪೌಡರು. ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾರೆ, ನಾನು ಇದಕ್ಕೆ ಬರೀ ಚಿಲ್ಲಿ ಪೌಡರ್ ಅಷ್ಟೇ ಹಾಕ್ತಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಜೀರಿಗೆ ಪೌಡರು, ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೆ ಕರ್ಬೇವಿನ ಸೊಪ್ಪು. ಇದು ಉದ್ದ ಉದ್ದ ಹಂಗೆ ಹಾಕ್ಬಿಡಿ, ಈ ತರ ಹಿಂಗ್ ಕಟ್ ಮಾಡ್ಬಿಟ್ಟು ಹಾಕೋಬೇಕು ಈ ತರ. ಇವಾಗ ಇದನ್ನೆಲ್ಲ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇವಾಗ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ. ಈಗ ನಾವು ಪಕೋಡ ಹಾಕ್ತೀವಲ್ಲ ಅದಕ್ಕೆ ಕಲ್ಸ್ಕೋಬೇಕು ನೀಟಾಗಿ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಇದು ತುಂಬಾನೇ ಚೆನ್ನಾಗಿರುತ್ತೆ ಗೋಬಿಯಿಂದ ಮಾಡಿದ ಪಕೋಡ. ಸ್ನಾಕ್ಸ್ಗೆಲ್ಲ ಸಂಜೆ ಟೈಮ್ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ. ಮತ್ತೆ ಮಕ್ಕಳು ಸ್ಕೂಲಿಂದ ಬಂದ್ರೆ ಏನಾದ್ರು ಸ್ನಾಕ್ಸ್ ಕೇಳ್ತಾರಲ್ಲ, ಅಂಗಡಿಲೆಲ್ಲ ಕೊಡ್ಸೋ ಬದಲು ಈ ತರ ಏನಾದ್ರು ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ, ತುಂಬಾ ಈಸಿಯಾಗಿ 10 ಮಿನಿಟ್ಸ್ ಒಳಗಡೆನೆ ಮಾಡ್ಕೋಬಹುದು ಇದನ್ನೆಲ್ಲ. ನಾನು ಜಾಸ್ತಿ ಏನ್ ಕಷ್ಟ ಅಂತ ಅನ್ಸಲ್ಲ, ಮತ್ತೆ ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ, ಸಿಂಪಲ್ ಆಗಿ ಮಾಡ್ಕೋಬಹುದು. ನೋಡಿ, ಇಷ್ಟ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು. ನೋಡಿ, ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಈಗ ನೋಡಿ, ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನೆಲ್ಲ ಈಗ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಪಕೋಡಕ್ಕೆ, ಅದನ್ನೆಲ್ಲ ಹಿಂಗೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿರಿ, ಆಮೇಲೆ ಬೇಯಬೇಕಾದ್ರೆ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಈ ತರ ತಿರುಗಿಸ್ಕೊಡ್ತಾ ಇರೋಣ. ಮತ್ತೆ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಬೇಯಿಸ್ಬೇಕಾದ್ರೆ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲೆ ಮಾತ್ರ ಜಾಸ್ತಿ ಫ್ರೈ ಆಗೋಗಿರುತ್ತೆ. ಈ ತರ ಹಿಂಗ್ ತಿರುಗಿಸ್ಕೊಡ್ತಾ ಇರ್ಬೇಕು. ನೋಡಿ, ಗರ್ಗರಿಯಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇವಾಗ ಇದಕ್ಕೆ ಜಾಲ್ದಾಗ ಹಾಕೊಳ್ಳೋಣ, ಎಣ್ಣೆಲ್ಲ ಸುರ್ಕೊಳ್ಳುತ್ತೆ. ಪಕೋಡ ಯಾವಾಗ್ಲೂ ಚೆನ್ನಾಗಿ ಫ್ರೈ ಆಗ್ಬೇಕು, ಇಲ್ಲಾಂದ್ರೆ ಮೆತ್ತಗೆ ಆಗ್ಬಿಡುತ್ತೆ. ಕ್ರಿಸ್ಪಿ ಆಗಿರ್ಬೇಕು, ಈ ತರ ಚೆನ್ನಾಗಿ ಫ್ರೈ ಆಗಿ. ನೋಡಿ, ಎಣ್ಣೆ ಎಲ್ಲ ಸೋರ್ಕೊಂಡಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇನ್ನೂ ಒಂದು ಉದ್ದೆ ಹಾಕೊಳ್ಳೋಣ ಹಿಂಗೇನೆ. ನೋಡಿ, ಕ್ರಿಸ್ಪಿ ಆಗಿರೋ ಹೂಕೋಸಿನ ಪಕೋಡ ರೆಡಿ ಆಗಿದೆ.